ಸಂಸತ್ನ ಒಳಗೆ ಸಸ್ಪೆಂಡ್ ಆದ ಸಂಸದರು ಸಂಸತ್ನ ಹೊರಗಡೆ ನಿಂತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ವೇಳೆ ಉಪರಾಷ್ಟ್ರಪತಿಯನ್ನ ಅಣಕಿಸುವಂತೆ ನಟನೆ ಮಾಡಿದ್ದಾರೆ. ಒಬ್ಬ ಸಂಸದ ಉಪರಾಷ್ಟ್ರಪತಿಯನ್ನ ಅಣಕಿಸ್ತಾ ಇದ್ರೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಈ ಘಟನೆಯನ್ನ ವಿಡಿಯೋ ಮಾಡಿದ್ದಾರೆ. ಇದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. सदन चलने के लिए ಸಂಸತ್ ಭವನದ ಮೆಟ್ಟಿಲ ಮೇಲೆ ಕುಳಿತಿರೋ ಇವರು ನಮ್ಮನ್ನ ಆಳುವ ಸಂಸದರು. ಗುಂಪು ಗುಂಪಾಗಿ ಕುಳಿತುಕೊಂಡಿರೋ ಈ ಸಂಸದರ ಪೈಕಿ ಒಬ್ಬರು ಹಾವಭಾವವನ್ನ ಅಣಕಿಸುವಂತೆ ನಟಿಸುತ್ತಿದ್ದಾರೆ. ಸುತ್ತ ನಿಂತಿರೋ ಸಂಸದರು ಕುಚೇಷ್ಟೆ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಈ ಎಲ್ಲ ಪ್ರಸಂಗವನ್ನ ಮೊಬೈಲ್ನಲ್ಲಿ ಶೂಟ್ ಮಾಡುತ್ತಿದ್ದಾರೆ. ಅಂದಹಾಗೆ ಇಲ್ಲಿ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ರನ್ನ ಅಣಕಿಸುತ್ತಿದ್ದಾರೆ. ಸಂಸತ್ನಲ್ಲಿ ಅನುಚಿತ ವರ್ತನೆ ಪ್ರದರ್ಶಿಸಿದ ಆರೋಪದಲ್ಲಿ ಉಭಯ ಸದನಗಳಿಂದ ಈವರೆಗೂ 141 ವಿಪಕ್ಷ ಸಂಸದರನ್ನ ಅಮಾನತು ಮಾಡಲಾಗಿದೆ. ಇದನ್ನು ವಿರೋಧಿಸಿ ನೂತನ ಸಂಸತ್ನ ಮಕರ ದ್ವಾರದ ಮೆಟ್ಟಿಲುಗಳ ಮೇಲೆ ಕುಳಿತು ಸಂಸದರು ಪ್ರತಿಭಟನೆ ನಡೆಸಿದ್ರು. ಆಗ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ರಾಜ್ಯಸಭೆ ಅಧ್ಯಕ್ಷ ಜಗದೀಪ್ ಧನ್ಕರ್ ಅವರ ಮಾತು ಹಾಗೂ ಹಾವಭಾವಗಳನ್ನು ಅನುಕರಿಸುವ ಮೂಲಕ ಅಣಕಿಸಿದ್ರು. ಅದನ್ನು ಕಂಡು ಉಳಿದ ಸಂಸದರು ಜೋರಾಗಿ ನಕ್ಕಿದ್ದು ಅವರ ಎದುರು ನಿಂತಿದ್ದ ರಾಹುಲ್ ಗಾಂಧಿ ಅದನ್ನು ತಮ್ಮ ಮೊಬೈಲ್ ಫೋನ್ನಲ್ಲಿ ಚಿತ್ರೀಕರಿಸಿದ್ದರು. ವಿಪಕ್ಷ ಸಂಸದರ ಈ ನಡವಳಿಕೆ ತೀವ್ರ ಟೀಕೆಗೆ ಕಾರಣವಾಗಿದೆ. ಅದರಲ್ಲೂ ಉಪರಾಷ್ಟ್ರಪತಿಯವರನ್ನ ಅಣಕಿಸುತ್ತಿದ್ದ ಸಂಸದನ ವಿಡಿಯೋ ಮಾಡುತ್ತಿದ್ದ ರಾಹುಲ್ ಗಾಂಧಿ ಮೇಲೆ ಬಿಜೆಪಿ ಬೆಂಕಿ ಉಗುಳುತ್ತಿದೆ. ಅಷ್ಟೇ ಅಲ್ಲದೆ ಸ್ವತಃ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಹುಲ್ ಗಾಂಧಿ ಮೇಲೆ ಕಿಡಿಕಾರಿದ್ದಾರೆ. ಸ್ಪೀಕರ್ ಅನ್ನ ಅಣುಕು ಮಾಡುವುದು ಅಪಹಾಸ್ಯಕರ ಮತ್ತು ನಾಚಿಕೆಗೇಡು ಅಂತ ಹೇಳಿದ್ದಾರೆ. ಈ ವಿಡಿಯೋ ಹಂಚಿಕೊಂಡಿರುವ ಬಿಜೆಪಿ ಉಪರಾಷ್ಟ್ರಪತಿಯನ್ನ ಅಣಕಿಸಿದ್ದಕ್ಕಾಗಿ ಮಮತಾ ಬ್ಯಾನರ್ಜಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಹರಿಹಾಯ್ದಿದೆ. ಅಮಾನತು ಶಿಕ್ಷೆಯನ್ನ ಪ್ರಶ್ನಿಸಿ ವಿಪಕ್ಷಗಳು ಬಿಜೆಪಿ ವಿರುದ್ಧ ಆರೋಪದ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಟೀಕೆಗಳನ್ನು ಹತ್ತಿಕ್ಕುವ ಮತ್ತು ಸಂಸದೀಯ ನಿಯಮಗಳನ್ನು ಕಡೆಗಣಿಸುವ ಮೂಲಕ ಆಡಳಿತಾರೂಢ ಬಿಜೆಪಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುತ್ತಿದೆ ಎಂದು ವಿಪಕ್ಷ ನಾಯಕರು ಆರೋಪಿಸಿದ್ದಾರೆ.